ಸರ್, ಗಂಡನ ಮನೆಯಲ್ಲಿ ಸಣ್ಣ ಪುಟ್ಟ ಜಗಳ ಆದರೆ ಸಾಕು, ನಾನೇ ನಿನ್ನ 20 ವರ್ಷದಿಂದ ಏನೂ ಅಂದಿರಲಿಲ್ಲ, ನಾನು ಒಂದ್ಸಲಿ ಕೈ ಎತ್ತಿರಲಿಲ್ಲ ನಿಮ್ಮ ಮೇಲೆ, ಅವ್ರ್ಯಾರೇ ಅನ್ನಕ್ಕೆ ಬಂದ್ಬಿಡು ತವ್ರ ಮನೆಗೆ ಅಂತ ಹೇಳೋ ತಂದೆ ತಾಯಂದಿರಿರೋ ಕಾಲ ಸರ್ ಇದು. ಏನಕ್ಕೆ ಇಷ್ಟೊಂದು ಡಿವರ್ಸ್ ಆಗ್ತದೆ, ಏನಕ್ಕೆ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಗಂಡ ಹೆಂಡತಿ ಬೇರೆ ಆಗ್ತಾಯಿದ್ದಾರೆ ಅಂತ ಯೋಚನೆ ಮಾಡ್ಬೇಕಾದ್ರೆ ಎಲ್ಲೋ ಒಂದು ಕಡೆ ನಾವು ನಮ್ಮ ಸಂಸ್ಕೃತಿ ಸಂಪ್ರದಾಯವನ್ನು ಮರಿತಾ ಇದ್ದೀವಿ ಅನ್ನೋದು ನನ್ನ ಮೈಂಡಿಗೆ ಬಂತು. ಏನಕ್ಕೆ ಈ ಮಾತು ಬಂತು ಅಂತಂದರೆ, ನಾನು ಶಿವಪುರಾಣದ ಒಂದು ಭಾಗವಾದ ಪಾರ್ವತಿ ಖಂಡದಲ್ಲಿ ಪಾರ್ವತಿ ಕಲ್ಯಾಣ ಅಂತ ಬರುತ್ತೆ. ಶಿವನಿಗೆ ಪಾರ್ವತಿಯನ್ನು ಕೊಟ್ಟು ಹಿಮಾಚಲ ರಾಜ ಮತ್ತು ಮೇಣಕ್ಕೆ ಮದುವೆ ಮಾಡಿ ಕಳಿಸುವಂಥ ಸಮಯ. ಆ ಸಮಯದಲ್ಲಿ ನೋಡಿ, ಪಾರ್ವತಿ ದೇವಿ ಇಡೀ ಬ್ರಹ್ಮಾಂಡಕ್ಕೆ ಜಗನ್ಮಾತೆಯವಳು, ಶಿವಪ್ಪ ಇಡೀ ಬ್ರಹ್ಮಾಂಡಕ್ಕೆ ತಂದೆ ಅಂತ ಪಾರ್ವತಿ ದೇವಿಯನ್ನು ಕಳಿಸ್ಬೇಕಾದ್ರೆ ತಾಯಿಯಾದವಳು ಒಂದು ಮಾತು ಹೇಳ್ತಾಳೆ, ನೀನು ಗಂಡನ ಸೇವೆನ ಚೆನ್ನಾಗಿ ಮಾಡು, ಪತಿ ಊರಲ್ಲಿದ್ದಿರುವಾಗ ನೀನು ಯಾವತ್ತೂ ಶೃಂಗಾರ ಮಾಡ್ಕೋಬೇಡ, ಗಂಡನ ಊಟದ ನಂತರವೇ ನಿನ್ನ ಭೋಜನ, ಪತಿಯ ಚರಣವೇ ಹೆಂಡತಿಗೆ ಪವಿತ್ರ ತೀರ್ಥ, ಅತಿಥಿಗಳ ಸತ್ಕಾರವನ್ನು ಯಾವತ್ತೂ ಮರಿಬೇಡ ಅಂಥೇಳಿ ಕೊನೆಗೆ ಮೇನಕ್ಕೆ ಪಾರ್ವತಿಗೆ ಒಂದು ಮಾತು ಹೇಳ್ತಾರೆ, ಎಂದೂ ಸ್ತ್ರೀ ಧರ್ಮವನ್ನು ಬಿಟ್ಟು ಹೋಗಬೇಡ, ಗಂಡನೊಂದಿಗೆ ಗಟ್ಟಿಯಾಗಿ ವಾದಿಸಬೇಡ, ಪತಿವ್ರತೆ ಆದವಳು ತನ್ನ ಶೀಲದಲ್ಲಿ ಭಂಗವನ್ನು ತಂದುಕೊಳ್ಬಾರ್ದು ಅಂತ ಹೇಳ್ತಾರೆ. ಎಷ್ಟು ಜನ ಈ ಮಾತುಗಳನ್ನು ಹೇಳ್ತಿದ್ದಾರೆ ಸರ್. ಗಂಡ ಒಂದು ಮಾತಂದರೆ ಅವನ್ಯಾರು ಅನ್ನೋದಕ್ಕೆ ಅಂತ ಹೇಳೋ ಈ ಕಾಲದಲ್ಲಿ ನಿನ್ನ ಗಂಡನ ಹತ್ರ ತಗ್ಗಿ ಬಗ್ಗಿ ನಡಿ, ಗಂಡ ಆದವನು ದೇವರಿಗೆ ಸಮ, ಶಿವನಿಗೆ ಸಮ ಅಂತ ಎಷ್ಟು ತಂದೆ ತಾಯಂದಿರು ಹೇಳ್ಕೊಡ್ತಾ ಇದ್ದಾರೆ ಸರ್. ಎಲ್ಲರೂ ಹೇಳ್ಕೊಡ್ತಿಲ್ಲ ಅಂತ ಹೇಳಲ್ಲ, ಬಟ್ ಎಲ್ಲೋ ಒಂದು ಕಡೆ ಈ ಮಾತುಗಳು ಹೇಳ್ದಿರ ಅವನ್ಯಾರು ಅನ್ನೋದಕ್ಕೆ ನಾವೇ ಅಂದಿಲ್ಲ, ಅವನು ಮದುವೆ ಮಾಡಿಕೊಟ್ಟಿದ್ದೀವಿ ಅಷ್ಟೇ ಅಂತ ಹೇಳಿದಾಗ ಅವನು ನಿನ್ನ ಜೀವನಕ್ಕೆ ಪರಿಪೂರ್ಣತೆಯನ್ನು ಕೊಟ್ಟಂಥವನು, ಗಂಡನ ಸ್ಥಾನ ಕೊಟ್ಟು ನಿನಗೆ ಅರ್ಧಾಂಗಿಯಾಗಿ ಪಡ್ಕೊಂಡು ನಿನ್ನ ಜನ್ಮನ ಸಾರ್ಥಕ ಮಾಡೋವಂಥ ಅವನಿಗೆ, ಅವನ ಮಾತಿಗೆ ಈಗಿನ ಕಾಲದಲ್ಲಿ ಬೆಲೆ ಕೊಡಬೇಡ, ನೀನು ಅವನ್ಯಾರು ಅನ್ನೋದು, ಬಂದು ವಾಪಸ್ ಬಂದ್ಬಿಡು ಅಂತ ಹೇಳೋ ತಂದೆ ತಾಯಿಗಳಿರ್ಬೇಕಾದ್ರೆ ಡಿವೋರ್ಸ್ ಆಗೋದ್ರಲ್ಲಿ ತಪ್ಪೇನಿದೆ? ಡಿವೋರ್ಸ್ ಆಗೇ ಆಗುತ್ತೆ, 1, 2 ಅಲ್ಲ, 1000 ಡಿವೋರ್ಸ್ಗಳಾಗುತ್ತೆ. ಇದ್ರ ಬಗ್ಗೆ